ದಾಕ್ಷಾಯಿಣಿ, ಅಲ್ಲಿ ಏನಾಗುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುವುದು? ಕೃಷ್ಣೆ, ಇನ್ನು ಕೆಲವೇ ಕ್ಷಣದಲ್ಲಿ ನಾಗಮಣಿ ನಾಗಮಣಿ ನಮ್ಮದು. ಆ ನಾಗಶಕ್ತಿ ನಮ್ಮ ವಶವಾಗುವುದು. ನಾವು ಬಯಸಿದ್ದು ನಮ್ಮದಾಗಬಹುದು. ನಾವು ಸಾವನ್ನು ಗೆದ್ದವರು. ಹೌದು ದಾಕ್ಷಾಯಿಣಿ, ನಾನು ಬಯಸಿದವನು ನನ್ನವನಾದರೆ ಸಾಕು. ನನಗೆ ಶಾಪ ವಿಮೋಚನೆ ಆದರೆ ಸಾಕು. ನಮಗೀಗ ಸಿಗಲಿರುವ ನಾಗಮಣಿಯಿಂದ ನಮ್ಮ ಎಲ್ಲ ಆಸೆಯೂ ಈಡೇರುತ್ತದೆ ಕೃಷ್ಣೆ. ಇನ್ನು ಮುಂದೆ ನಮ್ಮ ದಿನಗಳು ಸಂತೋಷದ ದಿನಗಳು. ಇನ್ನು ನಾವು ಪ್ರಪಂಚವನ್ನೇ ಆಳೋ ದಿನಗಳು ಶುರುವಾಗುತ್ತದೆ. ದಾಕ್ಷಾಯಿಣಿ, ಅಲ್ಲಿ ಏನಾಗುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುವುದು? ಯಾರೋ ನೀನು? ಹೇಳು, ಯಾರು ನೀನು? ಯಾಕೆ ಬಂದಿದ್ಯಾ ಇಲ್ಲಿಗೆ? ಸತ್ಯ ಹೇಳಬಾರದೆಂದು ಅಪ್ಪಣೆ ಆಗಿದೆ. ಸತ್ಯ ಹೇಳಬೇಕು ಅಂತ ಈಗ ನಾನು ಅಪ್ಪಣೆ ನೀಡ್ತಾ ಇದ್ದೀನಿ. ಹೇಳು, ಯಾರು ನೀನು? ಯಾರು ನಿನ್ನ ಕಳಿಸಿದ್ದು? ಏಯ್, ನಿಂತ್ಕೋ. ಹೇಳು, ಯಾರು ನೀನು? ಇಲ್ಲ, ನಾ ಹೇಳಲಾರೆ. ನಾನು ದಾನವ ಕುಲದವನು. ಸಾವಿಗಾದ್ರೂ ಶರಣಾಗಲು ಸೋಲೋಗುವುದಿಲ್ಲ. ನಿಂತ್ಕೋ.
ಅಜ್ಜನ ಯಾಕೆ ಎತ್ಕೊಂಡು ಹೊರಟಿದ್ದ? ಅಂಥದ್ದೇನು ವಿಶೇಷ ಇದೆ ಇದರಲ್ಲಿ? ಕೃಷ್ಣೇ, ಕುಂದ್ರಾಸುರನ ಸಾವಾಗಿದೆ. ಹಾಗಾದರೆ ಅವನು ಬಂದ ಆಭರಣದಲ್ಲೇ ನಾಗಮಣಿ ಇದೆಯಾ? ಗೊತ್ತಿಲ್ಲ ಕೃಷ್ಣೆ, ಆದರೆ ಅದನ್ನು ನಾವು ಪಡೆದುಕೊಳ್ಳಬೇಕು. ಅಂದ್ರೆ ಅದೇ ನಾಗಮಣಿಯ? ಇಷ್ಟು ದಿನ ಅದು ಅವಳ ಜೊತೆಯಲ್ಲೇ ಇದ್ದರು ಅದು ನಮಗೆ ಗೊತ್ತಾಗಲಿಲ್ಲವೇ? ಇಷ್ಟು ದಿನ ನಾಗಮಣಿ ಅವಳ ಬಳಿಯೇ ಇದ್ದರು ಅವಳಿಗೆ ಅದು ತಿಳಿಯಲಿಲ್ಲವೇ? ಅವಳಿಗೆ ಅದು ತಿಳಿದಿದ್ದರೆ ಅವಳಿಗೆ ಭೂಲೋಕದಲ್ಲಿರುತ್ತಿದ್ದಳು, ನಾಗಲೋಕಕ್ಕೆ ಹೋಗಬಹುದಾಗಿತ್ತಲ್ಲವೇ? ಅವಳು ನಾಗಲೋಕಕ್ಕೆ ಹೋಗದೆ ಇಲ್ಲೇ ಉಳಿದುಕೊಂಡಿದ್ದಾಳೆ ಅಂದರೆ ಬೇರೆ ಏನೋ ಕಾರಣ ಇದೆ ಕೃಷ್ಣೆ. ಆ ಆಭರಣದಲ್ಲಿ ನಾಗಮಣಿ ಇದೆ, ಆದರೆ ಆ ವಿಷಯ ಅವಳಿಗೆ ಗೊತ್ತಿಲ್ಲ. ನಾವದನ್ನ ಪಡೆಯಬೇಕು ಕೃಷ್ಣೆ, ಅದನ್ನು ಪಡೆದೇ ತೀರುತ್ತೇವೆ. ಇದ್ಯಾರಿದು? ಹೀಗೆ ಬಿದ್ದಿದ್ದಾರೆ. ಹಲೋ ಮಿಸ್ಟರ್, ಹಲೋ ಹೇಳ್ರಿ, ಎಕ್ಸ್ಕ್ಯೂಸ್ ಮೀ. ಧನಂಜಯ್, ಅಮ್ಮ, ಅಜ್ಜಿ, ಶಿವಾನಿ, ಧನಂಜಯ್, ಎಲ್ರು ಆಚೆ ಬನ್ನಿ. ಯಾಕೆ ಕೂಗ್ತಿದ್ದೀರಾ? ನೀನು ಯಾರೋ ಸತ್ತಿರೋ ಹಾಗೆ. ಸತ್ತಿರೋದಕ್ಕೆ ಕೂಗ್ತಿರೋದು. ಇಲ್ಲಿ ನೋಡಿ, ಇಲ್ಲಿ ಯಾರಿವನು? ನೀವ್ಯಾರಾದ್ರೂ ಇವನನ್ನ ನೋಡಿದ್ರಾ? ಇಲ್ಲ, ಆದ್ರೆ ಈ ತರ ವೇಷ ಹಾಕೊಂಡು ಕಳ್ತನ ಮಾಡೋ ಒಂದು ಗ್ಯಾಂಗ್ ಇತ್ತೀಚೆಗೆ ಆಕ್ಟಿವ್ ಆಗಿದೆ ಅಂತ ನ್ಯೂಸ್ ಇದೆ. ಆದ್ರೆ ಇವನು ಇಲ್ಲಿ ಸತ್ತಿದ್ದಾದ್ರೂ ಹೇಗೆ? ಏನಪ್ಪ ಧನಂಜಯ್, ಬೆಳಿಗ್ಗೆ ನಮ್ಮನೇಲಿ ಹೆಣ ಬಿದ್ದಿದೆ ಅಂದ್ರೆ ಏನ್ ಅರ್ಥ? ಅಜ್ಜಿ, ಭಯ ಬೀಳ್ಬೇಡಿ. ನಮ್ಮ ಪೊಲೀಸ್ ಟೀಮ್ನ ಕರೆಸ್ತೀನಿ. ಹಾಗೆ ಫೊರೆನ್ಸಿಕ್ ರಿಪೋರ್ಟ್ ಅವರು ಬರ್ತಾರೆ. ಅವರೇ ಅದೇನು ಅಂತ ಕಂಡು ಹಿಡಿತಾರೆ. ತಲೆ ಕೆಡ್ಸ್ಕೊಬೇಡಿ. ಇವನ್ ದೇಹನ ನೋಡ್ತಾ ಇದ್ರೆ ಇವನ್ ಸಾವಿಗೆ ಯಾರೋ ಮನುಷ್ಯರ ಕಾರಣ ಆಗಿಲ್ಲ. ಖಂಡಿತ ಇವನ್ ಸಾವಿಗೆ ಹಾವೇ ಕಾರಣ ಆಗಿಲ್ಲ. ಇವನನ್ನ ಸಾಯಿಸಿರೋದು ನಾನೇ ಅನ್ನೋದು ಗೊತ್ತಾಗ್ಬಿಡುತ್ತಾ? ಅಯ್ಯೋ ದೇವ್ರೆ, ಮನೆ ಮಗ ಕಾಣ್ತಾ ಇಲ್ಲ, ನನ್ನ ಮೊಮ್ಮಗನೂ ಕಾಣ್ತಾ ಇಲ್ಲ. ಇಂಥ ಸಮಯದಲ್ಲಿ ಇಂಥ ದುರ್ಘಟನೆ. ಕಮೇಂತಿ, ನಾನಿನ್ನು ಏನೇನ್ ನೋಡ್ಬೇಕಮ್ಮ, ಏನ್ ನೋಡ್ಬೇಕು? ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ಅಳ್ಬೇಡಿ. ಅಮ್ಮ
ಒಳಗೆ ಕರ್ಕೊಂಡು ಬನ್ನಿ. ಹೋಗಿ. ಎಕ್ಸ್ಕ್ಯೂಸ್ ಮೀ, ಈ ಕೊಲೆ ಹೇಗಾಗಿದೆ ಅಂತ ನನ್ನ ಟೀಮ್ ಬಂದು ಎಂಕ್ವೈರಿ ಮಾಡುತ್ತೆ. ಅಲ್ಲಿವರೆಗೂ ಈ ಮನೆಯಿಂದ ಯಾರೂ ಹೊರಗೆ ಹೋಗಾಗಿಲ್ಲ. ಸೊ ಪ್ಲೀಸ್. ಹಲೋ ಶಿವಾನಂದ್. ನಮ್ಮ ದಾರಿಗೆ ಅಡ್ಡ ಬಂದಲ್ಲ ಆ ನಾಗಿನಿ. ಅವಳಿಂದ ಕುಂದಾಸುರನ ಸಾವಾಗಿದೆ. ಅವನ ಹೆಣ ಈಗ ಇಲ್ಲಿ ಬಿದ್ದಿದೆ. ಕೃಷ್ಣೆ, ಅವನ ಹೆಣವನ್ನ ದೂರ ತಗೊಂಡೋಗಿ ನಾವು ಭಸ್ಮ ಮಾಡಬೇಕಾಗಿತ್ತು. ನಮಗೇನು ಗೊತ್ತಿತ್ತು ದಾಕ್ಷಾಯಿಣಿ? ರಾಕ್ಷಸನ ಸಾವಾದರೆ ಅವನ ದೇಹ ಹಾಗೆ ಮಾಯವಾಗಬೇಕು, ಅದು ವಾಸ್ತವ. ಆದ್ರೆ ನಾಗವಿಷದಿಂದ ಸತ್ತ ದೇಹ ಹಾಗೆ ಉಳಿದು ಹೋಗುತ್ತದೆ ಎಂದು ನಮಗೆ ಗೊತ್ತಿರಲಿಲ್ಲವಲ್ಲ. ಏನ್ ಮಾಡೋದು? ಕುಂದ್ರಾಸುರನ ಸಾವಿನಿಂದ ಸಾವಿರಾರು ಪ್ರಶ್ನೆಗಳು ಮೂಡುತ್ತೆ. ಈ ಮನೇಲಿರೋ ಜನಕ್ಕೆಲ್ಲ ನಮ್ಮ ಮೇಲೆ ಅನುಮಾನ ಬರುತ್ತೆ. ಯಾರಿಗೆ ಅನುಮಾನ ಬಂದ್ರೆ ನಮಗೇನು ದಾಕ್ಷಾಯಿಣಿ? ನಮಗೇನು ಗೊತ್ತಿಲ್ಲದ ಹಾಗಿತ್ತು ಬಿಡೋಣ. ಯಾರಿಗೆ ಏನು ಗೊತ್ತಾಗೋದಿಲ್ಲ. ಆದ್ರೆ ನನಗೆ ಗೊತ್ತಾಗಿದೆ. ಯಾಕೇನು ಮಾತಾಡದೆ ಇಬ್ರು ಹಾಗೆ ನಿಂತಿದ್ದೀರಾ? ನನಗೆಲ್ಲ ಗೊತ್ತಾಗಿದೆ. ನೀವಿಬ್ರು ಈ ಮನೆಗೆ ಬಂಧುಗಳಾಗಿ ಬಂದವರಲ್ಲ, ಶತ್ರುಗಳಾಗಿ ಬಂದವರು ಅಂತ ಅರ್ಥ ಆಗಿದೆ. ನೀವಿಬ್ರು ವಾಮಾಚಾರ ಮಾಡೋರು, ಮಾಟಗಾತಿಯರು. ಹಾ, ಹಾಗೆ ನೀವಿಬ್ರು ಚಿಕ್ಕ ಮಾವನ್ಗೆ ಏನೂ ಆಗ್ಬೇಕಾದವ್ರಲ್ಲ. ಅವ್ರನ್ನ ನಂಬಿಸಿ ಅಥವಾ ಅವ್ರನ್ನ ಹೆದರಿಸಿ ಜೊತೆಗಿದ್ದೀರಾ ಅಂತನೂ ಗೊತ್ತು. ಏನ್ ಮಾತಾಡ್ತಾ ಇದ್ಯಾ ನೀನು? ಸತ್ಯ, ನಿಮ್ಮಿಬ್ರ ಮೇಲೂ ಅನುಮಾನ ಬಂದು ತುಂಬಾ ದಿವಸಗಳೇ ಆಗಿತ್ತು. ಆ ಅನುಮಾನ ಪರಿಹಾರ ಆಗ್ಲಿ ಅಂತ ನಿನ್ನೆ ರಾತ್ರಿ ನಿಮ್ಮಿಬ್ರನ್ನು ಹಿಂಬಾಲಿಸ್ಕೊಂಡು ಬಂದೆ. ಅಲ್ಲಿಗೆ ಬಂದಾಗ ನಿಮ್ಮಿಬ್ರು ವಿಚಿತ್ರವಾದ ವೇಷ, ವಿಚಿತ್ರವಾದ ಮಾತು, ಮಂತ್ರ ಎಲ್ಲ ನೋಡಿ ನೀವಿಬ್ರು ಎಂಥವ್ರು ಅಂತ ನನಗೆ ಅರ್ಥ ಆಯ್ತು. ದಾಕ್ಷಾಯಿಣಿ, ಏನಾಗಿದೆ ಇವಳಿಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದಾಳ? ಏಯ್, ಸಾಕ್ ಮಾಡು ನಿನ್ನ ನಾಟಕನ. ನಿನ್ನೆ ರಾತ್ರಿ ನೀನು ಒಬ್ಬ ವೃದ್ಧೆಯಾಗಿ ಬದಲಾಗಿ ಯಾರ್ದೋ ರಕ್ತ ಹಿರಿದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನೇ ಕಣ್ಣಾರೆ ನೋಡಿದ್ದೀನಿ. ಒಂದ್ ತಿಂಗಳು ಮುಂಚೆ ನೀವು ನಾನು ಮಲಗಿದ ರೂಮಿಗೆ ಬಂದು ನನ್ನ ದೇಹದಿಂದ ರಕ್ತ ಹಿರಿದು ಮರ್ತು ಹೋಯ್ತಾ? ಸತ್ಯ ಹೇಳಿ, ಯಾರ್ ನೀವು, ನಿಮ್ಮ ಉದ್ದೇಶ ಏನು ಅಂತ ಹೇಳಿ. ಹೇಳಲಿಲ್ಲ ಅಂದ್ರೆ ಮನೆಯವ್ರಿಗೆಲ್ರ ಮುಂದೆ ನೀವಿಬ್ರು ವಾಮಾಚಾರ ಮಾಡೋ ಮಾಟಗಾತಿಯರು ಅಂತ ಹೇಳ್ಬೇಕಾಗುತ್ತೆ. ಶಿವಾನಿ, ನೀನೆಲ್ಲ ಸತ್ಯ ಹೇಳ್ಬಿಡ್ತೀಯಾ? ಆದ್ರೆ ನೀನ್ ಹೇಳಕ್ಕಿಂತ ಮುಂಚೆ ನಾವು ಎಲ್ಲ ಹೇಳ್ಬಿಡ್ತೀವಿ. ಅದೇನ್ ಗೊತ್ತಾ? ಈ ಶಿವಾನಿ ಈ ಲೋಕದವಳಲ್ಲ, ನಾಗಲೋಕದ ನಾಗಿಣಿ ಅಂತ. ಕರಿ, ಎಲ್ರನ್ನು ಕರಿ, ಈಗ್ಲೇ ಕರಿ. ನೀನು ನಾಗಿಣಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಆ ಅವಕಾಶ ನಿಮಗೆ ಸಿಗಲ್ಲ. ನಿಮ್ಮಿಬ್ರಿಗೆ ನನ್ನ ಬಗ್ಗೆ ಏನೇನೋ ಗೊತ್ತಿಲ್ಲ. ನನಗ್ ಒಂದೇ ಒಂದು ಕ್ಷಣ ಸಾಕು ನಿಮ್ಮಿಬ್ರನ್ನು ಹೆಣ ಮಾಡೋದಕ್ಕೆ. ನೀವೇ ಆಹ್ವಾನ ಮಾಡಿದ ಆ ರಾಕ್ಷಸ ನನ್ನ ಕೈಗೆ ಸಿಕ್ಕಿ ಕ್ಷಣಾರ್ಧದಲ್ಲಿ ಸತ್ತೇ ಹೋದ. ಹಾಗಿದ್ಮೇಲೆ ನಿಮ್ಮಿಬ್ರನ್ನು ಸಾಯಿಸೋದು ನನಗೆ ದೊಡ್ಡ ವಿಚಾರನೇ ಅಲ್ಲ. ಶಿವಾನಿ, ನೀನು ಶಕ್ತಿವಂತೆ ನಿಜ. ಆದ್ರೆ ನಿನ್ನಿಂದ ನಮ್ಮನ್ನ ಏನೂ ಮಾಡೋದಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಸತ್ರೆ ನಿನ್ ಗಂಡ ಬದುಕ್ತಾನ?
ಏನು ಏನು ಹೇಳ್ತಿದ್ಯಾ ನೀನು? ನನ್ನ ತ್ರಿಶೂಲ್ ಎಲ್ಲಿದ್ದಾನೆ? ನಿನ್ನ ಗಂಡ ನಮ್ಮ ಬಂಧನದಲ್ಲಿದ್ದಾನೆ. ನಿನ್ನಿಂದ ನಮ್ಗೇನಾದ್ರೂ ತೊಂದರೆ ಆದ್ರೆ ಆ ಕ್ಷಣದಲ್ಲೇ ಅವನು ಸಾಯ್ತಾನೆ. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಗಂಡ ಕಾಣ್ದೆ ಎಲ್ಲೋ ಹೋಗಿದ್ದಾನೆ, ಅವನು ಬಂದೇ ಬರ್ತಾನೆ ಅಂತ ಕಾಯ್ಕೊಂಡಿದ್ಯಾ ಅಲ್ವಾ? ಆದ್ರೆ ಅವನು ಬರೋದಿಲ್ಲ. ಯಾಕೆಂದ್ರೆ ಅವನು ನಮ್ಮ ಬಂಧನದಲ್ಲಿದ್ದಾನೆ. ನಾವ್ ಅನ್ಕೊಂಡಿರೋ ಕೆಲಸ ಆಗೋವರೆಗೂ ಅವನು ಅಲ್ಲೇ ಇರ್ತಾನೆ. ನಿನ್ನಿಂದ ನಮ್ಗೇನಾದ್ರೂ ತೊಂದರೆ ಆದ್ರೆ ಅವನು ಸಾಯ್ತಾನೆ. ತ್ರಿಶೂಲಲ್ಲಿ ಎಲ್ಲಿದ್ದಾನೆ? ನನಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಬೇಕು ಅಂದ್ರೆ ನಾವ್ ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕು ನಾನು? ನಮ್ಗೆ ನಾಗಮಣಿ ಬೇಕು. ಅದನ್ನ ನೀನು ನಮಗ್ ತಂದ್ಕೊಟ್ರೆ ನಿನ್ ಗಂಡ ನಿನಗ್ ಸೇರ್ತಾನೆ. ಇಲ್ಲ ಅಂದ್ರೆ ನಿನ್ ಗಂಡ ಕೈಲಾಸಕ್ಕೆ ಸೇರ್ತಾನೆ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ನಿಜವಾಗ್ಲೂ ನಾಗಮಣಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ. ಶಿವಾನಿ, ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ತ್ರಿಶೂಲ್ ಬೇಕು ಅಂದ್ರೆ ನಮಗೆ ನಾಗಮಣಿ ಬೇಕು. ನಾವು ಹೇಳೋದು ಹೇಳಿದೀವಿ, ಇನ್ಮೇಲೆ ನಿನ್ನಿಷ್ಟ. ಕೃಷ್ಣೆ, ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ನೀನ್ ಯಾಕೆ ಅವಳ ಹತ್ರ ಹಾಗೆ ಮಾತಾಡ್ದೆ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅವಳಿಗೂ ಗೊತ್ತಿಲ್ಲ. ಅವಕಾಶನ ಬಳಸ್ಕೋಬೇಕು ಅಂತ ಅನ್ನಿಸ್ತು, ಬಳಸ್ಕೊಂಡೆ. ನಾಗಮಣಿ ಎಲ್ಲಿದೆ ಅಂತ ಅವಳಿಗೆ ಗೊತ್ತಿಲ್ಲ, ಆದ್ರೆ ಅದು ಅವಳ ಹತ್ರ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಅವಳಿಂದ ನಾಗಮಣಿನ ಕಿತ್ಕೋಬೇಕು. ಆ ಸತ್ತ ವ್ಯಕ್ತಿ ಯಾರು? ನೋಡೋದಕ್ಕೂ ವಿಚಿತ್ರವಾಗಿದ್ದ. ಇಲ್ಲಿಗೆ ಯಾಕೆ ಬಂದು ಸತ್ತ? ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಬಂದಿದ್ನಾ? ಅಥವಾ ಯಾರಿಗಾದ್ರೂ ತೊಂದರೆ ಕೊಡೋದಕ್ಕೆ ಬಂದಿದ್ನಾ? ಎಲ್ಲ ಕಡೆ ಹಾವಿನ ಮೂಮೆಂಟ್ಸ್ ಇತ್ತು. ಅವನ ಸಾವೇನಾದ್ರೂ ಹಾವಿಂದಾನೇ ಆಯ್ತಾ? ಅವನು ನನ್ನಿಂದಾನೇ ಸತ್ತ ಅಂತ ಅಭಯ್ ಅವ್ರಿಗೆ ಏನಾದ್ರು ಅನುಮಾನ ಬಂದಿದ್ಯಾ? ಆದ ವಿಚಾರ ಎಲ್ಲ ಇವ್ರ ಹತ್ರ ಹೇಳಲೇಬೇಕು ಅಂತ ನನಗೆ ಯಾಕೆ ಅನಿಸ್ತದೆ? ಏನು ಶಿವಾನಿ ಅವರೇ ಹಾಗೆ ನೋಡ್ತಿದ್ದೀರಾ? ಏನಾದರೂ ಮಾತಾಡಬೇಕಿತ್ತಾ? ಹಾಂ, ಮಾತಾಡಿ. ಅದು ನನ್ನ ಮನಸ್ಸು ಪದೇ ಪದೇ ನೀವು ನನಗೆ ತುಂಬ ಆತ್ಮೀಯರು ಅಂತ ಹೇಳ್ತಾ ಇದೆ. ನಿಮ್ಮ ಹತ್ರ ತುಂಬ ಮಾತಾಡಬೇಕು, ಆದರೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ. ನಾನು ನಿಮ್ಮ ತ್ರಿಶೂಲ್ ಅಂತ ನಿನ್ನ ಹೃದಯಕ್ಕೆ ಅರ್ಥ ಆಗ್ತಿದೆ ಶಿವಾನಿ, ಅದಕ್ಕೆ ಇಂಥ ಭಾವನೆ. ಆದರೆ ನಾನು ನಿಮ್ಮ ತ್ರಿಶೂಲ್ ಅಂತ ಹೇಳ್ಕೊಳಕ್ಕಾಗ್ತಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ನನಗೆ ಬೇಕಾದವ್ರಿಗೆ ತೊಂದರೆ ಆಗುತ್ತೆ ಅಂತ ಮನ್ಸು ಹೇಳ್ತಾ ಇದೆ. ಅದಕ್ಕೆ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ, ಮನೇಲೇ ಇರಿ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಶಿವಾನಿ ಅವರೇ, ಚಿಂತೆ ಮಾಡಬೇಡಿ. ನಾನು ಬಂದಿರೋದೇ ಎಲ್ಲದನ್ನು ಸರಿ ಮಾಡೋದಕ್ಕೆ. ನಿಮ್ಮನ್ನು ನೋಡ್ತಿದ್ರೆ ನೀವು ಬೇರೆ ಏನೋ ಹೇಳಕ್ಕೆ ಬಂದ್ರಿ ಅಂತ ಅನಿಸ್ತಿದೆ. ಏನದು? ಮನಸ್ಸಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ ಇಟ್ಕೊಂಡು ಅದನ್ನು ಹೇಳೋಕ್ಕಾಗದೇ ಇರೋ ಒದ್ದಾಟ ಇದೆಯಲ್ಲ, ಅದು ತುಂಬ ಕಷ್ಟ. ಯಾಕಂದರೆ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ.
ಏನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ಅದು ಇಲ್ಲಿ ಬೆಳಿಗ್ಗೆ ಸತ್ತು ಬಿದ್ದಿದ್ನಲ್ಲ, ಅವನು ನಿನ್ನೆ ರಾತ್ರಿ ಮನೆಯೊಳಗೆ ಬಂದಿದ್ದ. ಯಾಕೆ ಬಂದೆ ಅಂತ ಕೇಳಕ್ಕೆ ಹೋದರೆ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ದ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಜಗಳ ಆಯಿತು. ಅವನು ಸತ್ತು ಹೋದ. ಶಿವಾನಿ ಅವರ ಏನು ಹೇಳ್ತಿದ್ದೀರಾ? ವಾಟ್ ಯು ಮೀನ್? ಸಾಯ್ತಾನೆ ಅಂದ್ಕೊಂಡಿರಲಿಲ್ಲ, ಆದರೆ